ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನಪ್ಪ ಈ ಪ್ರಕರಣ ಅಂತ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಿದ್ದು ಹೇಗೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಏನು ಅನ್ನುವಂಥದ್ದು ಈವರೆಗೂ ಕೂಡ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಕೆಲವು ರಿಪೋರ್ಟ್ಗಳು ಬಂದವು, ತನಿಖೆ ಕೂಡ ನಡೀತು. ಇದೇ ಸಂದರ್ಭದಲ್ಲಿ ವಾಟ್ಸಪ್ ಸಂದೇಶ, ಮತ್ತೊಂದೆಡೆ ಅಶ್ಲೀಲವಾಗಿ ಮೆಸೇಜು, ಮತ್ತೊಂದು ಮಗದೊಂದು ಅಂತ ಚರ್ಚೆ ಆಯಿತು. ಆದರೂ ಕೂಡ ಅಸಲಿಗೆ ಆ ಸ್ಥಳದಲ್ಲಿ ನಡೆದಿದ್ದೇನು ಅನ್ನುವಂಥದ್ದು ಈವರೆಗೂ ಕೂಡ ಸ್ಪಷ್ಟ ಆಗೋದಿಲ್ಲ. ರೇಣುಕಾಸ್ವಾಮಿಗೂ ನಟ ದರ್ಶನ್ಗೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಸಹಜವಾಗಿ ಚರ್ಚೆ ಆಗ್ತಾ ಇದೆ. TV5ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಇಂಚಿಂಚು ಮಾಹಿತಿಗಳು ಈಗ ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರೊಬ್ಬರು ಊಹೆ ಮಾಡದಂತಹ ಒಂದು ಸುದ್ದಿ ಇವತ್ತಿನ ದಿನ 1 ವರ್ಷದ ಹಿಂದೆ ಸ್ಫೋಟವಾಗಿತ್ತು. ಯಾರೂ ಕೂಡ ನಟ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಒಂದು ಕೊಲೆ ಕೇಸ್ನಲ್ಲಿ ಅಂತ ಯಾರೊಬ್ಬರು ಕೂಡ ಎಣಿಸಿರಲಿಲ್ಲ. ಆದರೆ ಇಂದಿನ ದಿನ ನಟ ದರ್ಶನ್ ಅವರು 1 ವರ್ಷದ ಹಿಂದೆ ಅರೆಸ್ಟ್ ಆಗಿದ್ದರು. ನಟ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 17 ಜನ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದರು. ಪವಿತ್ರ ಗೌಡ A1 ಆರೋಪಿಯಾಗಿದ್ದರು. ದರ್ಶನ್ A2 ಆರೋಪಿ ಸೇರಿ ಒಟ್ಟು 17 ಜನ ಆರೋಪಿಗಳನ್ನು ಪೊಲೀಸರು ಏಕಾಏಕಿ ಅರೆಸ್ಟ್ ಮಾಡಿದ್ರು. ಸದ್ಯ ಈ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೆ ಒಂದು ಕಾರಣ ಇತ್ತು. ಆ ಕಾರಣ ಏನಂದರೆ ಮೆಸೇಜ್ ಮಾಡಿದ್ರು ಅನ್ನುವಂತಹ ಒಂದು ಕಾರಣ. ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನು ರೇಣುಕಾಸ್ವಾಮಿ ಕಳಿಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡಿದ್ರು ರೇಣುಕಾಸ್ವಾಮಿ. ಇದೇ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಯಾರೀತ, ಈತನನ್ನು ಹುಡುಕಿ ಅಂತ ತನ್ನ ಸ್ನೇಹಿತರಿಗೆ ಪವಿತ್ರ ಗೌಡ ಹೇಳ್ತಾರೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ ಪವಿತ್ರ ಗೌಡ ಅವರು ಈ ಬಗ್ಗೆ ಸೂಚನೆ ಕೊಟ್ಟಿದ್ದರು, ಹುಡುಕಿ ಈತನನ್ನು ಅಂತ. ರೇಣುಕಾಸ್ವಾಮಿಯ ಫೋನ್ ನಂಬರ್ ಕಲೆಕ್ಟ್ ಮಾಡಿದ್ರು ರಘು. ಯಾವಾಗ ಪವಿತ್ರ ಗೌಡ ಅವರು ಆತನನ್ನು ಹುಡುಕು ಅಂತ ಹೇಳ್ತಾರೆ, ಅದಾದ ನಂತರ ರಾಘುರವರು ಆತನ ನಂಬರ್ ಕಲೆಕ್ಟ್ ಮಾಡ್ತಾರೆ. ಇನ್ನು ಇದರ ಜೊತೆಗೆ ತಾನು ಒಬ್ಬ ಹುಡುಗಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಮಾಡ್ತಾರೆ, ಕರೆಗಳನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಆತನನ್ನು ಒಂದು ನಿರ್ದಿಷ್ಟ ಜಾಗಕ್ಕೆ ಬರೋದಕ್ಕೆ ಅಂತ ಸೂಚನೆ ಕೊಡ್ತಾರೆ. ಒಂದು ಜಾಗಕ್ಕೆ ಬಾ, ನಾನು ನಿನಗೆ ಸಿಗ್ತೀನಿ ಅಂತ ಹೇಳ್ತಾರೆ. ರೇಣುಕಾಸ್ವಾಮಿಯನ್ನು ಅಲ್ಲಿ ಸಿಗ್ತಾ ಇದ್ದಂತೆ ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆ ತರ್ತಾರೆ. ಅದಾದ ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ನಿರಂತರವಾಗಿ ಆತನನ್ನು ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಇನ್ನು ರೇಣುಕಾಸ್ವಾಮಿಯ ಹಿಸ್ಟರಿ ಅವತ್ತು ಏನಾಗಿತ್ತು, ಆ್ಯಕ್ಚುಲಿ ಅವತ್ತಾಗಿದ್ದೇನು ಅಂತ ನೋಡೋದಾದರೆ, ಜೂನ್ 8ರ ದಿನ ಅಂದರೆ ಈ ಒಂದು ಕೊಲೆಯಾದ ಹಿಂದಿನ ದಿನ ಏನೆಲ್ಲ ಆಗಿತ್ತು ಅಂತ ನೋಡೋದಾದರೆ, ಈ ರೇಣುಕಾಸ್ವಾಮಿ ಏನಿದ್ದಾನೆ ಈತನನ್ನು ಜೂನ್ 8ರಂದು ಚಿತ್ರದುರ್ಗದಲ್ಲಿ ಕಿಡ್ನ್ಯಾಪ್ ಮಾಡ್ತಾರೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘು ಹಾಗೂ ಆತನ ಗ್ಯಾಂಗ್ ಏನಿದೆ ಅದು ಜೂನ್ 8ನೇ ತಾರೀಕಿನಂದು ಆತನನ್ನು ಸುಳ್ಳು ಮೆಸೇಜ್ಗಳನ್ನು ಮಾಡಿ, ಹುಡುಗಿಯ ರೀತಿಯಲ್ಲಿ ಕರೆ ಮಾಡಿ ಈ ಜಾಗಕ್ಕೆ ಬಾ ಅಂತ ಆತನನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ತಾರೆ. ದರ್ಶನ್ ಆಪ್ತ ವಿನಯ್ಗೆ ಸೇರಿದಂತಹ ಒಂದು ಪಟ್ಟಣಗೆರೆ ಶೆಡ್ಗೆ ಅದೇ ದಿನ ಆತನನ್ನು ಕರೆದುಕೊಂಡು ಹೋಗಿ ಹಿಗ್ಗಾಮುಗ್ಗ ಮನಸ್ಸೋ ಇಚ್ಛೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಲಾಗುತ್ತೆ. ಚಿತ್ರಹಿಂಸೆ ನೀಡಿ ಆತನ ಮೇಲೆ ಹಲ್ಲೆ ಮಾಡಲಾಗುತ್ತೆ. ಅದೇ ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಹತ್ಯೆ ಕೂಡ ನಡೆದು ಹೋಗುತ್ತೆ. ಮಧ್ಯರಾತ್ರಿ ಶೆಡ್ನಲ್ಲಿ ಶವವನ್ನು ಅಲ್ಲೇ ಇರಿಸಲಾಗುತ್ತೆ. ವಿನಯ್ ಹಾಗೂ ಇತರರು ಆ ಒಂದು ಶವವನ್ನು ಬೇರೆಡೆಗೆ ಸಾಗಿಸೋದಕ್ಕೆ ಅಂತ ಜವಾಬ್ದಾರಿ ತೆಗೆದುಕೊಳ್ತಾರೆ. ಇದಕ್ಕಾಗಿ ಕೆಲವರಿಗೆ ಹಣ ಕೊಟ್ಟರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರುತ್ತೆ. ಕೆಲವರನ್ನು ಹೈರ್ ಮಾಡ್ತಾರೆ, ಇಲ್ಲಪ್ಪ ದುಡ್ಡು ಕೊಡ್ತೀವಿ, ಈ ಶವವನ್ನು ಸಾಗಿಸಬೇಕು, ಎಲ್ಲಾದರೂ ಒಂದು ಕಡೆ ಇದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ರೇಣುಕಾಸ್ವಾಮಿಯ ಒಂದು ಡೆಡ್ ಬಾಡಿ ಏನಿತ್ತು, ಮೃತದೇಹ, ಅದನ್ನು ಸುಮನಹಳ್ಳಿ ರಾಜಕಾಲುವೆಗೆ ಆರೋಪಿಗಳು ಎಸೆದು ಅಲ್ಲಿಂದ ಪರಾರಿಯಾಗಿ ಹೋಗ್ತಾರೆ. ಆದರೆ ರಾಜಕಾಲುವೆಯ ಒಳಗೆ ಒಗಿಬೇಕು ಅಂತ ಹೋದವರು ರಾಜಕಾಲುವೆಯ ಹೊರಗಡೆ ಎಸೆದು ಅಲ್ಲಿಂದ ಪರಾರಿಯಾಗ್ತಾರೆ. ಅದಾದ ನಂತರ ಜೂನ್ 9ರ ಬೆಳಗ್ಗೆ ಒಂದು ಅಪರಿಚಿತ ಶವ ಅಂತ ರೇಣುಕಾಸ್ವಾಮಿಯ ಶವ ಸಿಗತ್ತೆ. ಅಂದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದು ರೇಣುಕಾಸ್ವಾಮಿಯ ಶವ ಅಂತ. ಕೆಲವು ನಾಯಿಗಳು ಕೂಡ ಈ ಒಂದು ಮೃತದೇಹವನ್ನು ಎಳೆದಾಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಡೆಲಿವರಿ ಬಾಯ್ ಒಬ್ಬನ ಕಣ್ಣಿಗೆ ಈ ಒಂದು ಮೃತದೇಹ ಕಣ್ಣಿಗೆ ಬೀಳುತ್ತೆ.
ಜೂನ್ 9 ಬೆಳಗ್ಗೆ ಅಪರಿಚಿತ ಶವ ಪತ್ತೆಯಾಗಿರುವ ಬಗ್ಗೆ ಸ್ಥಳೀಯರಿಂದ ಕೆಲವು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಜೂನ್ 9 ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಅದೇ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಸ್ಥಳದಲ್ಲೇ ಇದ್ದಂತಹ ಒಬ್ಬರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಅದರ ಒಂದು ಮಾಹಿತಿ ಆಧಾರದ ಮೇಲೆ ಒಂದು FIR ದಾಖಲಾಗುತ್ತೆ. ಹೀಗೆ ಒಂದು ಅಪರಿಚಿತ ಶವ ಸಿಕ್ಕಿದೆ. ಈ ಅಪರಿಚಿತ ಶವಕ್ಕೆ ಸಂಬಂಧಪಟ್ಟಂತೆ ಇದೊಂದು ಹತ್ಯೆ ಅಂತ ಒಂದು ಪ್ರಕರಣ ದಾಖಲಾಗುತ್ತೆ. ಇನ್ನು ಸುಮನಹಳ್ಳಿ ರಾಜಕಾಲುವೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಡ್ತಾರೆ. ಜೂನ್ 10 ಬೆಳಗ್ಗೆ ಕೊಲೆ ಮಾಡಿದ್ದು ತಾವೇ ಅಂತ ಹೇಳಿ 3 ಜನ ಬಂದು ಏಕಾಏಕಿ ಸರೆಂಡರ್ ಆಗ್ತಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಚಾರೋಖಾನೆ ಚಿತ್ತಾಗಿ ಹೋಗಿದ್ರು. ಏನೋ ತಾವಾಗಿಯೇ ಒಂದು ಸರೆಂಡರ್ ಆಗ್ತಾರೆ ಅಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಆದರೆ ತನಿಖೆ ಮಾಡುವ ಸಂದರ್ಭದಲ್ಲಿ ಕೆಲವು ಅಚ್ಚರಿ ವಿಚಾರಗಳು ಬೆಳಕಿಗೆ ಬರುತ್ತೆ. ಅದಾದ ನಂತರ ಜೂನ್ 10 ರಾತ್ರಿ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೈವಾಡ ಇದೆ ಅಂತ ಗೊತ್ತಾಗುತ್ತೆ. ಜೂನ್ 10 ಬಳಿಕ ದರ್ಶನ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಮೈಸೂರಿಗೆ ಪೊಲೀಸರು ತೆರಳುತ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 17 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈ ಪ್ರಕರಣ ಮುಂದುವರಿಯುತ್ತೆ. ಒಂದು ವರ್ಷ ಆಯ್ತು, ಕರೆಕ್ಟ್ ಆಯ್ತು. ಆ ಕಾರಣ ಅವೆಲ್ಲ ಮಾಧ್ಯಮಗಳು ನಮ್ಮನ್ನು ಭೇಟಿ ಮಾಡಿ ನಮಗೆ ಪುತ್ರ ನಂತರ ಅರ್ಥ ಆಯ್ತು. ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ತನಕ ನಮಗೆ ಆ ನೋವಿಗೆ ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾ ಇತ್ತು. ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ. ಕೋರ್ಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಈ ಮಾಧ್ಯಮ ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾವು ವಾದ ಕಲಿಸ್ತೇವೆ. ಆದರೆ ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು